ಹಲೋ ಗಾಯ್ಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತು ಸ್ಟಾರ್ಟ್ ಫ್ರಮ್ ಮನೆ. ಮತ್ತೆ ಇವತ್ತು ವ್ಲಾಗನ್ನ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಲ್ ಸಿ ಹೌ ಇಟ್ ದ ಡೇ ಗೋಸ್. ಜಿಮ್ಗೆ ಹೋಗ್ತಾ ಇದ್ದೀವಿ ಇವತ್ತು. ಅಲ್ಲಿಂದ ಸ್ಟ್ರೈಟಾಗಿ ಇವೆಂಟ್ ಮಾಡೋಣ ಅಂತ ಇವೆಂಟಿಗೆ ಬಂದ್ವಿ. ಇದು ಒಲಂಪಿಕ್ ಫಾರೆಸ್ಟ್ ಅಂತ. ನಮ್ಮ ಜಿಮ್ಮಿಂದ ಒಂದು 100 ಮೀಟರ್ ವಾಕೇಬಲ್ ಇದೆ. ಇಲ್ಲಿನ ಜನಕ್ಕೆ ನೀವು ಹೊಸ ಜಿಮ್ ಓಪನ್ ಮಾಡಿದ್ದೀವಿ ಅಂತ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಇವೆಂಟ್ ಮಾಡ್ತಾ ಇಲ್ಲಿ. ಇದರಲ್ಲಿ ಫಸ್ಟ್ ನೋಡಿದ್ವಿ ಎಲ್ಲಿ ಪ್ಲೇಸ್ ಮಾಡೋಣ ಅಂತ. ಆಮೇಲೆ ಇಲ್ಲಿ ಲಾಂಜ್ ಇದೆ ಇದು. ಈ ಲಾಂಜಲ್ಲಿ ನಮ್ಗೊಂದು ಸ್ಪೇಸ್ ಇತ್ತು. ಸ್ಪೇಸಲ್ಲಿ ಎಲ್ಲ ಹಾಕಿದ್ದೀವಿ ನೋಡಿ ಜಿಮ್ನ ನಾವು. ಇದು ನಮ್ಮ ಸೇಲ್ಸ್ ಮ್ಯಾನೇಜರು ಸಂಗೀತ ಅವರು. ಅದು ಸ್ವಲ್ಪ ಒಂಥರ ಹೊಸ ಪ್ಲೇಸ್ ಅಲ್ಲ, ಸೊ ಅದಕ್ಕೆ ಅನ್ಕಂಫರ್ಟಬಲ್ ಫೀಲ್ ಆಗ್ತದೆ. ನಿಮ್ದು ಯಾವ ಊರು? ಪರವಾಗಿಲ್ಲ. ನಿಮ್ದು ಯಾವ ಊರು ಅಂದ್ರಿ? ನಮ್ಮೂರ ಸದ್ಯ ಬ್ಯಾಂಗ್ಳೂರಲ್ಲಿ ಇದ್ದೀರಿ, ಅಂತ ಉಡುಪಿ. ಅದ್ರ ಮೇಲೆ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಆಮೇಲೆ ಮಧ್ಯಾಹ್ನಕ್ಕೆ ಅಂತ ಆಚೆ ಹೋಗಿದ್ವಿ ಊಟ ತರೋಣ ಅಂತ. ಇಲ್ಲಿ ದೊನ್ನೆ ಬಿರಿಯಾನಿ ಓಪನ್ ಆಗಿತ್ತು, ಪ್ರಶಾಂತ್ ಲೇಔಟ್ ಅಂತ, ಇಲ್ಲಿ ಓಫಮ್ ಹತ್ರ. ಐ ವಾಸ್ ದೇರ್ ಫಾರ್ ಅರೌಂಡ್ 3 to 4 years. ರೀಸೆಂಟಾಗಿ ಅದು ದೊಣ್ಣೆ ಬಿರಿಯಾನಿ, ರೀಸೆಂಟ್ ಅಂದರೆ 1 ವರ್ಷ ಆಯಿತು. ಅಲ್ಲಿ ತರಕ್ಕೆ ಹೋಗಿದ್ವಿ. ಹೋಗ್ಬೇಕಾದ್ರೆ ಗೊತ್ತಲ್ಲ ಬೆಂಗಳೂರಲ್ಲೇನೋ ಟ್ರಾಫಿಕ್ಕು, ಸೈಕಾಗಿರೋ ಟ್ರಾಫಿಕ್ಕು. ಬಿಸಿಲಲ್ಲಿ ಬೇರೆ ತುಂಬ ದಿವಸ ಆದಮೇಲೆ ಬಿಸಿಲಲ್ಲಿ ತಿರುಗಾಡಿದ್ದು ಫುಲ್ ಟ್ಯಾನ್ ಆಗಿಬಿಡ್ತು ಕೈಯೆಲ್ಲ. ಅದು ಅರ್ಧ ಹಾರ್ನ್ಗೆ ತಲೆನೋವು ಬಂದುಬಿಡ್ತು ನಮಗೆ ಮೇನ್ ಹೇಳಬೇಕು ಅಂದರೆ. ಟ್ರಾಫಿಕಲ್ಲಿ ಓಡಾಡೋದೇನೆಂದರೆ ಇನ್ನೊಂದು ಈ ಆಟೋ ಕಡೆ ಹಿಂದೆ ಬರೀತಾರಲ್ಲ ಲೈನ್, ಓದೋಕ್ಕೆ ಮಜಾ. ಯಾರೋ ಬರ್ದಿರೋದು ಇದು ನೋಡಿದ್ರೆ ಟ್ರಾಫಿಕ್ ಇರೋದನ್ನು ಮರ್ಬಿಟ್ಟು ಓದ್ಕೊಂಡಿರ್ತೀವಿ, ಚೆನ್ನಾಗಿರುತ್ತೆ. ಇದು ಬಂದು ಓಫಮ್ ಸಿಗ್ನಲ್ಲು. ಓಫಮ್ ಸಿಗ್ನಲ್ ಒಂಥರ ಬಂದು ಅಂದರೆ 4 ಕಡೆ ಟ್ರಾಫಿಕ್ದು. ಎಲ್ಲಿ ಹೋಗ್ಬೇಕಂದ್ರೂ ಅರ್ಧ ಗಂಟೆ ನಿಂತ್ಕೊಳ್ಬೇಕು. ಇದೇ ನೋಡಿ ಓಫಮ್ ಸಿಗ್ನಲ್ಲು. ಅಲ್ಲೇ ಇದು ಡೈರೆಕ್ಟು ಊಡಿ ಕಡೆ ಹೋಗುತ್ತೆ. ನಾನು ಲಾಸ್ಟು ಇಲ್ಲೇ ಜಿಮ್ಮಲ್ಲೇ ಕೆಲಸ ಮಾಡ್ತಿದ್ದೆ, ತೋರಿಸ್ತೀನಿ. ಫೆನೆಕ್ಸ್ ಫಿಟ್ನೆಸ್ ಅಂತ ಅಲ್ಲೇ ಕೆಲಸ ಮಾಡ್ತಿದ್ದೆ. ಇದು ಹೊಸ ಮುಂದುಗಡೆ ನೋಡ್ತಾ ಇರೋದು ರೈಟ್ ಸೈಡ್ ಇರೋ ಬಿಲ್ಡಿಂಗು ಸುಮಧುರ ಟವರು. ಇದು ರೀಸೆಂಟಾಗಿ ಓಪನ್ ಆಯ್ತಿದ್ದು ಆಫೀಸೆಲ್ಲ. ಇಲ್ಲಿ ಆಫೀಸ್ ಏನಿದೆ ಇದ್ರ ಮುಂದುಗಡೆ ಒಂದು ಲೇಔಟ್ ಇದೆ. ಲೇಔಟ್ ಬಂದು ಪ್ರಶಾಂತ್ ಲೇಔಟ್ ಅಂತ. ಆ ಥರ ಲೇಔಟ್ ನಾನು ಬೆಂಗಳೂರಲ್ಲೇ ನೋಡಿಲ್ಲ ಗುರುವೆ. ಆ ಥರ ಲೇಔಟ್ ಇದೆ. ಏನು ಜನ ಅಂದರೆ ಅಲ್ಲಿ ಸೈಕ್ ಜನ. ಅಷ್ಟು ಜನ ಇದ್ದಾರೆ. ಒಂದು ವಿಡಿಯೋಲಿ ನಿಮಗೆ ತೋರಿಸ್ತೀನಿ. ಓನ್ಲಿ ಪ್ರಶಾಂತ್ ಲೇಔಟು, ವೈಟ್ ಫೀಲ್ಡಲ್ಲಿರೋ ಪ್ರಶಾಂತ್ ಲೇಔಟ್ ಯಾವ ಥರ ಇದೆ ಅಂತ. ಅದಕ್ಕೆ ಟೈಮ್ ಬೇಕು. ಆ ಟೈಮ್ಗೆ ಹೋದ್ರೆ ಲೇಔಟ್ ಚೆನ್ನಾಗಿ ಕಾಣಿಸೋದು. ಅಲ್ಲಿ ಹೋಗ್ಬಿಟ್ಟು ಅದು ಮಾಡ್ತೀನಿ, ಹೇಳ್ತೀನಿ, ವೀಡಿಯೋ ಮಾಡ್ತೀನಿ ಪರ್ಟಿಕ್ಯುಲರ್ ಅದಕ್ಕೋಸ್ಕರ ನಾನು ಅಂತ. ನೆಕ್ಸ್ಟ್ ನಾವು ಬಿರಿಯಾನಿ ತೊಗೋಕ್ಕೆ ಬಂದ್ವಿ ಇಲ್ಲಿ. ಹೇಳಿದ್ನಲ್ಲ ಇವೆಂಟ್ ಯಾರ್ಯಾರು ಬಂದಿದ್ದು ಅದನ್ನೇ ಊಟಕ್ಕಂತ. ಇದು ದೊಣ್ಣೆ ಬಿರಿಯಾನಿ ಪ್ಯಾಲೇಸು. ಇದು ರೀಸೆಂಟಾಗಿ ಓಪನ್ ಆಗಿದ್ದು. ರೀಸೆಂಟ್ ಅನ್ನೋಕ್ಕಿಂತಲೂ 1 ವರ್ಷ ಆಯಿತು. ಇಲ್ಲಿ ಓಪನಿಂಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ದರು. ನಾನು ಅವಾಗ ಇಲ್ಲೇ ಕೆಲಸ ಮಾಡ್ತಿದ್ದೆ. ಚೆನ್ನಾಗಿದೆ. ಇದೂ ಸಿಂಪಲ್ಲಾಗಿರೋ ಫುಡ್ ಕೋರ್ಟು, ಎಲ್ಲನೂ ಸಿಗುತ್ತೆ. ಇಲ್ಲಿ ಮೇಲೆ ಹೋಗಿ ಇವಾಗ ಬಿರಿಯಾನಿ ತೊಗೋಣ ಪಾರ್ಸಲು. ಮೇಲೆ ಹೋಗ್ತಾ ನಾನು ನೋಡಿದೆ, ಯಾರನ್ನ ಗೊತ್ತಾ? ಅಪ್ಪು ಬಾಸ್. ನೋಡಿ ಅಲ್ಲಿ ನಮ್ಮ ಅಪ್ಪು ಬಾಸ್ ಅವ್ರ ಫೋಟೋ ಹಾಕಿದ್ದಾರೆ. ಇವಾಗ ಪಾರ್ಸೆಲ್ ತೊಗೊಂಡೋಗೋಕೆ ಬಂದ್ವಿ ಮೇಲ್ಗಡೆ. ಅವರೇ ದೊಣ್ಣೆ ಬಿರಿಯಾನಿ ಅಪ್ಪು ಅವ್ರ ಫೋಟೋ ಹಾಕಿದ್ದು ಆಚೆ ಕಡೆ. ನೋಡಿ ತುಂಬ ಖುಷಿಯಾಗಿತ್ತು. ಆ ಥರ ಒಳ್ಳೆ ಫೋಟೋ ಎಲ್ಲ ಸೈಡಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದರು. ನಮ್ಮ ಕರ್ನಾಟಕದ ಬಾವುಟದೆಲ್ಲ ಹಾಕ್ಬಿಟ್ಟು ತುಂಬ ಒಂಥರ ಖುಷಿಯಾಗ್ಬಿಡ್ತು. ಇದು ನಮ್ಮ ಕಿಶೋರ್ ಅಣ್ಣ ಅವ್ರದ್ದು ಫ್ರೆಂಡ್ದೆ, ಪರಿಚಯ ಇರೋರ್ದಂತೆ, ಕಾಲೇಜ್ ಫ್ರೆಂಡ್ ಅವರು. ಅವರೇ ಮ್ಯಾನೇಜ್ ಮಾಡ್ತಿರೋದು ಹೋಟೆಲ್ನ. ಅವರೆಲ್ಲ ಮೀಟ್ ಆದರು. ತುಂಬ ದಿವಸ ಆಯ್ತಲ್ಲ ಮಾತಾಡಿಬಿಟ್ಟು. ಅವ್ರು ಮಾತಾಡಿ ಇದಾದಮೇಲೆ ನಾವು ಒಂದು 5 ಬಿರಿಯಾನಿ ಪಾರ್ಸಲ್ ಹೇಳಿದ್ವಿ. ಪಾರ್ಸಲ್ ಹೇಳಿದ್ಮೇಲೆ ಕಟ್ಕೊಡ್ತಾಯಿದ್ರು. ಅವ್ರಿಗೆ ಹೇಳಿದೆ, ನಿಮ್ಮದು ಹೋಟ್ಲ್ ಪ್ರಮೋಷನ್ ಮಾಡ್ತೀನಿ ಸರ್ ಹೇಳಿ ಮಾತಾಡಂದ್ರೆ ಅವ್ರಿಗೆ ನಾಚಿಕೆ ಅಂತೆ. ಅದಕ್ಕೆ ಇದೆ ನೋಡಿ ಸೇಮ್ ಇಲ್ಲೇ ಇರೋದು. ಇದು ಒಂದು ಬಿಲ್ಡಿಂಗ್ ಅಪೋಸಿಟ್ ಇರೋದು ದೊಣ್ಣೆ ಬಿರಿಯಾನಿ ಪ್ಯಾಲೇಸು. ಯಾರಾದರೂ ನೋಡ್ತಿದ್ರೆ ಬಂದು ತಿನ್ಬೋದು, ಚೆನ್ನಾಗಿದೆ ಟೇಸ್ಟು. ಇಲ್ಲಿ ಕಾಲು ಸೂಪು ಮಾಡ್ತಾರೆ ಮತ್ತು ಇಡ್ಲಿ ಎಲ್ಲ ಕೊಡ್ತಾರೆ ಬೆಳಗ್ಗೆ. ಅದನ್ನೆಲ್ಲನೂ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಿದ್ದೀನಿ ನಾನು. ಪಾರ್ಸೆಲ್ ಕೊಟ್ಟರು. ಪಾರ್ಸೆಲ್ ತೊಗೊಂಡು ಹೋಗ್ತಾ ಇದ್ದೀವಿ ಮತ್ತೆ ಇವೆಂಟ್ ಹತ್ರ. ಹೋಗ್ಬಿಟ್ಟು ತಿಂದು ಮತ್ತೆ ರೆಡಿ ಆಗೋದು ಇವೆಂಟ್ನು. ಒಂಥರ ಚಿಕ್ಕದಿದೆ ಫುಡ್ ಕೋರ್ಟು, ಬಟ್ ಚೆನ್ನಾಗಿದೆ. ಆಲ್ಮೋಸ್ಟ್ PG ಕ್ರೌಡಲ್ಲ,
ಸೊ ಜನ ಬರ್ತಾರೆ. ಸೊ ಬಿಸ್ನೆಸ್ಸು ಚೆನ್ನಾಗಿ ಆಗುತ್ತೆ ಅನ್ಕೋತೀನಿ ಇಲ್ಲಿ, ಯಾಕಂದರೆ ಯಾವಾಗಲೂ ಕ್ರೌಡ್ ಇರುತ್ತಲ್ವ. ಸೊ ಅದಕ್ಕೆ ಜಿಮ್ ಯೂಸ್ಗೋಸ್ಕರ ಹೊಸ ಫೋನ್ ಬಂದಿತ್ತು, ಅದಕ್ಕೆ ಕವರ್ ಗ್ಲಾಸ್ ಹಾಕ್ಸೋಣ ಅಂತ ಶಾಪ್ಗೆ ಬಂದಿದ್ದೆ. ಕವರ್ ನೋಡಿ, ಇಲ್ಲಿ ನಮ್ಮ ಆರಿ ಕವರ್ಸ್ ಇಲ್ಲದವೆ. ಸೊ ಆರಿ ಕವರ್ಸ್ ನೋಡ್ತಾ ಮುಂದ್ಗಡೆ ಆನೆ ಬಂತು. ಆನೆ ನೋಡಿ ನಾನು ಶಾಕು ಗುರು, ಈ ಥರ ನೋಡಿದ್ರೆ ಕಣ್ಣು ತುಂಬ್ಕೊಂಬಿಟ್ಟೆ. ಟಾಟಾ ಎಲೆಕ್ಸು ಟ್ರಾವೆಲರ್ಸ್ಗಳಿಗೆ ಒಳ್ಳೆ ಡ್ರೀಮು ಹಾಕ್ಕೊಂಡು ತಿರುಗಾಡ್ತಾ ಇರೋದು. ಅವರಂತ ಇಷ್ಟ ಆಗಿಬಿಟ್ಟು ಫುಲ್ ನೋಡಿಬಿಟ್ಟು. ಸೊ ಅದೇ ಗುಂಗಲ್ಲಿ ಬಂದುಬಿಟ್ಟೆ, ಥಿಂಕ್ ಮಾಡ್ತಾ ಯಾವಾಗಾದ್ರೂ ಎತ್ತಬೇಕು ಆ ಥರ ಕಾರ್ನ ಅಂತ. ಸೊ ಆಮೇಲೆ ಊಟ ಮಾಡಿದ್ವಿ. ಬರಬೇಕು ಕೋಟಿ ಒಂದು ಕಾಸು ಮಾಡಿರೋ ಬ್ಲಾಗ್ಗೆ. देवेंद्र किधर से हो आप? नेपाल से वो हमारा लेडी भी नेपाल से है। वो बैठे उधर। कितना रेंट है भैया आपका इधर? 10,000 बस। नेपाली में बात करो ना। बात किया आपसे नेपाली में? नहीं बात किया। किससे बात किया? नहीं बात किया। बात करो। क्या बात करना है? नेपाली में बोलो। नहीं, ये यूट्यूब में डालने के लिए वीडियो बना रहा है। अरे ये बहुत करता है। मेरे को एक कॉफी दे दे, मेरे को भी दे दो। क्या डाल दिया वो? लौंग इलायची मिक्सचर। स्पाइसेस। हाँ मसाला चाय मसाला स्पाइस। मसाला टी मसाला टी। ये मसाले को किसने बनाया? तो मलयाली बात करो, मलयाली तुम नेपाली बात करो। ज़्यादा खाओ शुगर नहीं खाएगा कम है। मोटे भया तो और पातला भया चीनी खाया ना मोटी रहा तो पतला हो जाएगा। अरे देखो आ गया नेपाली, बोला था ना अभी आ रहा है, अभी आएगा। 30 की दिखती है ना, 23 की है। 35 का मैं हाँ 23 का है। ये नहीं चीनी का क्या क्या? मेरे को अभी 24 हुआ है इसका। 24 25 ही हुआ नहीं 35 मेरा है। हाँ हाँ इसको अभी 37 हो रहा है। कोई उम्र नहीं होता है जल्दी, है ना भैया? मला 35 वर्ष हो तो हो भने सबैले कसैले पातलो मान्छेलाई खासै उ हुँदैन पछि मैले धेरै उमेर भयो भने ಇವ್ರು ನೇಪಾಳಿ ಮಾತಾಡ್ತಾನೆ ಇದ್ದಾರೆ. ಸೊ ನಾವು ಇಲ್ಲಿಗೆ ವ್ಲಾಗ್ ಸ್ಟಾಪ್ ಮಾಡೋಣ. ಸೊ ವಿಲ್ ಸೀನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಸೊ ವಿಲ್ ಕಮ್ ವಿತ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಸೊ ಅಲ್ಲಿವರೆಗೂ ನೀವು ನೋಡ್ತಾ ಇದ್ದೀರಾ ಅಕ್ಕಿ ವ್ಲಾಗ್ಸ್. ಬಾಯ್ ಬಾಯ್.